ಆನ್ಲೈನ್ ಆಪ್ಗಳ ಕಮಿಷನ್ ಕಿರುಕುಳಕ್ಕೆ ಬೇಸತ್ತ ಚಾಲಕರು ದಯಾಮರಣ ಕೋರಿ ರಾಷ್ಟ್ರಪತಿಗೆ ಪತ್ರ ಬರೆದಿದ್ದಾರೆ. ಪೋರ್ಟಲ್ ಕಂಪನಿ ಶೇಕಡಾ 20ರಿಂದ 25ರಷ್ಟು ಕಮಿಷನ್ ವಸೂಲಿ ಮಾಡುತ್ತಿದೆ ಅಂತ ಚಾಲಕರು ಆರೋಪಿಸಿದ್ದು, ಕಮಿಷನ್ ಪ್ರಶ್ನಿಸುವ ಚಾಲಕರನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿ ಸಸ್ಪೆಂಡ್ ಮಾಡ್ತಿದ್ದಾರಂತೆ. ಒಮ್ಮೆ ಬ್ಲಾಕ್ ಲಿಸ್ಟ್ಗೆ ಸೇರಿಸಿದ್ರೆ 5ರಿಂದ 6 ದಿನ ಬಾಡಿಗೆ ಸಿಗದೆ ಚಾಲಕರು ಪರದಾಡುವ ಸ್ಥಿತಿ ಇದೆ. ಕಂಪನಿ ಕಿರುಕುಳಕ್ಕೆ ನೊಂದ 3,000 ಚಾಲಕರು ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ದಯಾಮರಣ ಕೋರಿ ಪತ್ರ ಬರೆದಿದ್ದಾರೆ. ಭೀಮಾ ತೀರದ ಗನ್ ಮಾಫಿಯಾ ಬಗೆದಷ್ಟು ಬಯಲಾಗ್ತಿದೆ. ಒಂದೇ ತಿಂಗಳ ಅಂತರದಲ್ಲಿ 15ಕ್ಕೂ ಹೆಚ್ಚು ಕಂಟ್ರಿ ಮೇಡ್ ಪಿಸ್ತೂಲ್ಗಳು ಪತ್ತೆಯಾಗಿದ್ದು, ಭೀಮಾ ತೀರದಲ್ಲಿ ಮತ್ತೆ ಆತಂಕ ಮನೆ ಮಾಡಿದೆ. ಈ ಬಾರಿ ಡೆಡ್ಲಿ ಡಿಎಂಸಿ ಗ್ಯಾಂಗ್ ಹುಡುಗರ ಬಳಿ ಕಂಟ್ರಿ ಮೇಡ್ ಪಿಸ್ತೂಲ್ಗಳು ಪತ್ತೆಯಾಗಿವೆ. ಡಿಎಂಸಿ ಗ್ಯಾಂಗಿನ ನಹೀಂ ಶಾಮಣ್ಣವರ್, ನಿಹಾಲ್ ತಾಂಬೋಳಿ, ಸಿದ್ಯಾ ಮೂಡಲಗಿ ಬಳಿ ಜೀವಂತ ಗುಂಡು ಪಿಸ್ತೂಲ್ಗಳು ಪತ್ತೆಯಾಗಿವೆ. ಹಂತಕ ಧರ್ಮರಾಜ್ ಚಡಚನ ಹತ್ಯೆಯ ರಿವೆಂಜ್ ಆಗಿ 2020ರಲ್ಲಿ ಮಹದೇವ ಬೈರಗೊಂಡನ ಮೇಲೆ ಡಿಎಂಸಿ ಗ್ಯಾಂಗ್ ದಾಳಿ ಮಾಡಿತ್ತು. ಇದೀಗ ಮತ್ತೆ ಡಿಎಂಸಿ ಗ್ಯಾಂಗ್ ಬಳಿ ಪಿಸ್ತೂಲ್ಗಳು ಪತ್ತೆಯಾಗಿದ್ದು, ಮತ್ತೊಂದು ಭೀಕರ ಗ್ಯಾಂಗ್ ವಾರ್ಗೆ ಭೀಮಾ ತೀರ ಸಾಕ್ಷಿ ಆಗುತ್ತಾ ಎಂಬ ಅನುಮಾನ ಮೂಡಿದೆ. ಇನ್ನು ಮಧ್ಯಪ್ರದೇಶದಿಂದ ಭೀಮಾ ತೀರಕ್ಕೆ ಗನ್ ಪೂರೈಕೆ ಆಗ್ತಿದೆ ಎನ್ನಲಾಗ್ತಿದ್ದು, ಗನ್ ಪೂರೈಕೆದಾರರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ವಿಜಯಪುರದಲ್ಲಿ ಅಕ್ರಮ ಕಸಾಯಿಖಾನೆಗಳ ಅಂಧ ದರ್ಬಾರ್ ಎಲ್ಲೆ ಮೀರಿದೆ. ಅಕ್ರಮವಾಗಿ ಪ್ರಾಣಿಗಳನ್ನ ಕಡಿಯುತ್ತಿರೋ ದಂಧೆಕೋರರು ರಕ್ತ ಹಾಗೂ ಪ್ರಾಣಿ ತ್ಯಾಜ್ಯವನ್ನ ಚರಂಡಿಯಲ್ಲಿ ಬಿಸಾಡಿ ಜನರ ಜೀವದೊಂದಿಗೆ ಚೆಲ್ಲಾಟವಾಡುತ್ತಿದ್ದಾರೆ. ವಿಜಯಪುರ ಪಟ್ಟಣದ ಶಾಪುರ ಅಗಸಿ ಎಸ್ಪಿ ಕಚೇರಿ, ಪೊಲೀಸ್ ತರಬೇತಿ ಶಾಲೆ ಹಾಗೂ ಪರೇಡ್ ಮೈದಾನದ ಸುತ್ತ ಪ್ರಾಣಿ ತ್ಯಾಜ್ಯ ಬಿಸಾಡಲಾಗ್ತಿದ್ದು, ದುರ್ವಾಸನೆಯಿಂದ ಜನ ಉಸಿರಾಡಲಾಗದೆ ಪರದಾಡ್ತಿದ್ದಾರೆ. ಕೆಲವರಂತೂ ದುರ್ವಾಸನೆ ತಡೆಯಲಾಗದೆ ಮನೆ ಖಾಲಿ ಮಾಡಿ ಬೇರೆಡೆ ಶಿಫ್ಟ್ ಆಗಿದ್ದಾರೆ. ಅಕ್ರಮ ಕಸಾಯಿಖಾನೆ ನಿಯಂತ್ರಿಸಿದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಜನ ಹಿಡಿಶಾಪ ಹಾಕಿದ್ದಾರೆ. ಪರವಾನಗಿ ಪಡೆಯದೆ ಪ್ರಾಣಿ ವಧೆ ಮಾಡುತ್ತಿರೋ ಕಸಾಯಿಖಾನೆಗಳನ್ನು ಬಂದ್ ಮಾಡುವಂತೆ ಒತ್ತಾಯಿಸಿದ್ದು, ಶೀಘ್ರದಲ್ಲೇ ಅಕ್ರಮ ಕಸಾಯಿಖಾನೆಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಪಾಲಿಕೆ ಆಯುಕ್ತ ವಿಜಯ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.